ಹಲೋ. ಸ್ಟೆಪ್ಸ್ ಟು ಸಕ್ಸಸ್ಸಲ್ಲಿ ಥರ್ಡ್ ಸ್ಟೆಪ್ ಬಂದು ಹಂಗರ್ ಆ್ಯಂಡ್ ಗೋಲ್ ಸೆಟ್ಟಿಂಗ್ ಅಂತ. ಹಂಗರ್ ಆ್ಯಂಡ್ ಗೋಲ್ ಸೆಟ್ಟಿಂಗ್ ಅಂತ ಏನಂದರೆ, ಯು ವಿಲ್ ನೆವರ್ ರೀಚ್ ದ ಡೆಸ್ಟಿನೇಷನ್ ಇಫ್ ಯು ಡೋಂಟ್ ನೋ ದ ಡೆಸ್ಟಿನೇಷನ್. ನಿಮಗೆ ಒಂದು ಡೆಸ್ಟಿನೇಷನ್ ಗೊತ್ತಿಲ್ಲ ಅಂದರೆ ನೀವು ಯಾವತ್ತಿಗೂ ಆ ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗಲ್ಲ. ಸೊ ಎಕ್ಸಾಂಪಲ್ ಏನಂದರೆ, ನಿಮಗೆ ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಒಂದು ಗೋಲ್ ಸೆಟ್ ಮಾಡಿಕೊಂಡು ಅದಕ್ಕೋಸ್ಕರ ವರ್ಕ್ ಮಾಡ್ಕೊತಾ ಹೋಗಿ. ಅಂದರೆ ಒಂದು ಡೆಡ್ಲೈನ್ನ ಸೆಟ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡ್ಕೊತಾ ಹೋಗಬೇಕು. ಆ ವರ್ಕ್ ಮಾಡೋದಕ್ಕೆ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊತಾ ಹೋಗಬೇಕು. ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, 90 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. 90 ಡೇಸ್ ಚಾಲೆಂಜು ವೆರಿ ಇಂಪಾರ್ಟೆಂಟು ಈ ಕಂಪ್ನಿ ಬಿಸ್ಗುರುಕುಲಲ್ಲಿ ವರ್ಕ್ ಮಾಡ್ತಾಯಿದ್ರೆ. ಸೊ ನೆಕ್ಸ್ಟ್, ರೋಡ್ ಮ್ಯಾಪ್ ಟು ಬಿಕಮ್ ಲಾಕ್ಪತಿ. ಅಂದರೆ ಏನೇ ಮಾಡಬೇಕಂದ್ರೂ ಒಂದು ರೋಡ್ ಮ್ಯಾಪ್ ಇರಬೇಕು. ಇಷ್ಟು ದಿನದಲ್ಲಿ ಇಷ್ಟನ್ನು ರೀಚ್ ಆಗಬೇಕು ಅಂತ ರೋಡ್ ಮ್ಯಾಪ್ ಅಂದರೆ ಗೋಲ್ ಇರಬೇಕು. ನಾನು ಹೇಳಿದಾಗ 90 ಡೇಸ್ ಚಾಲೆಂಜ್ ಪ್ರಕಾರ ಹೌ ಟು ಹಿಟ್ ಫಸ್ಟ್ 15,000. ರೋಡ್ ಮ್ಯಾಪ್ ಟು ಬಿಕಮ್ ಲಾಕ್ಪತಿಯಲ್ಲಿ ಅಂದರೆ 1 lakh ಅರ್ನ್ ಮಾಡೋದ್ರಲ್ಲಿ ಹೌ ಟು ಹಿಟ್ ಫಸ್ಟ್ 15K, 15,000 ಹೆಂಗೆ ಅರ್ನ್ ಮಾಡೋದು? ಏನೂ ಇಲ್ಲ, ಸಿಂಪಲ್ಲು. ಲರ್ನ್ ಆ್ಯಂಡ್ ಇಂಪ್ಲಿಮೆಂಟ್ ದ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್. ನಾನು ಇವಾಗ ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ಕಲ್ತ್ಕೊತ ಹಾಗೆ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋಗಬೇಕು. ಹಾಗೆ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋದರೆ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ನ, ಈ ಫಸ್ಟ್ 15,000 ಇನ್ಕಮ್ನ ನಿಮಗೆ ರೀಚ್ ಮಾಡೋದಕ್ಕೆ 3 to 20 ಡೇಸ್ವರೆಗೂ ಸಾಕು. 3 to 20 ಡೇಸಲ್ಲಿ ಈ 15,000 ಟಾರ್ಗೆಟ್ನ ನೀವು ಅಚೀವ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಅಚೀವ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ನೀವೆಲ್ಲೋ ಪ್ರಾಬ್ಲಮಲ್ಲಿ ಇದ್ದೀರಾ, ಅಂದರೆ ನೀವೆಲ್ಲೋ ಲ್ಯಾಕ್ ಆಗಿದ್ದೀರಾ ಅಂತ ಅರ್ಥ. ಸೊ ಇನ್ನೊಂದು ಸರಿ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ನ ರಿವಿಷನ್ ಮಾಡ್ಕೊಳ್ಳಿ, ಇನ್ನೊಂದು ಸಲ ನೋಡ್ಕೊಳ್ಳಿ. ಓಕೆನಾ? ಓಕೆ, 15,000 ಇನ್ಕಮ್ನ 3 to 20 ಡೇಸ್ ಒಳಗಡೆ ರೀಚ್ ಆಗಿದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಹೌ ಟು ಹಿಟ್ 50K ಅಂದರೆ 50,000, 50,000 ಹೆಂಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ನೀವು ಕಲ್ತ್ಕೋಬೇಕಾಗಿರೋದು ಲರ್ನ್ ಆ್ಯಂಡ್ ಇಂಪ್ಲಿಮೆಂಟ್. ಏನೇನು ಇಂಪ್ಲಿಮೆಂಟ್ ಮಾಡಬೇಕು? ಫಸ್ಟು ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ ನಾನೇನು ಹೇಳ್ಕೊಡ್ತಾ ಇದ್ದೀನೋ ಅದನ್ನು ಕರೆಕ್ಟಾಗಿ ಕಲ್ತ್ಕೊಂಡು ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋಗಿ. ಪ್ಲಸ್ ಅದ್ರ ಜೊತೆಗೆ ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸ್, ಅದು ಕಂಪನಿ ಡ್ಯಾಶ್ ಬೋರ್ಡಲ್ಲೇ ಇರುತ್ತೆ. ಅದು ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸ್ನ ಫಾಲೋ ಮಾಡ್ಕೊತಾ ಹೋಗಿ. ಈ ಎರಡನ್ನೂ ಇಂಪ್ಲಿಮೆಂಟ್ ಮಾಡಿದ್ರೆ ನೀವು 50,000 ರೀಚ್ ಆಗ್ಬೋದು. ರಿವಾರ್ಡ್ ಫ್ರಮ್ ಬಿಸ್ಗುರುಕುಲ್. 50,000 ರೀಚ್ ಆದಮೇಲೆ ಬಿಸ್ಗುರುಕುಲಿಂದ ನಿಮಗೆ ರಿವಾರ್ಡ್ಸು ಏನೇನು ಸಿಗುತ್ತೆ? ಬ್ಯಾಡ್ಜ್ ಆಫ್ ಬಿಸ್ಗುರುಕುಲ್ ವಾರಿಯರ್ ಅಂದರೆ ಒಂದು ಬ್ಯಾಡ್ಜ್ ಕೊಡ್ತಾರೆ. ಸಪೋಸ್ ಇದಾದಮೇಲೆ ಬ್ಯಾಡ್ಜು ಸಿಗುತ್ತೆ ನಿಮಗೆ. ಸಿಕ್ಕಿಲ್ಲ ಅಂದರೆ ಕಸ್ಟಮರ್ ಕೇರ್ ನಂಬರ್ನ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ, ಅವರು ಡೆಫಿನೆಟಾಗಿ ಕಳಿಸ್ಕೊಡ್ತಾರೆ ನಿಮ್ಮ ಮನೆಗೆ. ನೆಕ್ಸ್ಟ್, ಅಪ್ಗ್ರೇಡ್ ಟು ಇನ್ಫ್ಲೂಯೆನ್ಸ್ ಮ್ಯಾಸ್ಟ್ರಿ ಆರ್ ಫೈನಾನ್ಸ್ ಮ್ಯಾಸ್ಟ್ರಿ. ಅಂದರೆ ನಾನು ನನಗೆ ಹೆಲ್ಪ್ ಆಗಲಿಲ್ಲ, ಬಿಸ್ಗುರುಕುಲ್ ಕಂಪ್ನಿಗೆ ಹೆಲ್ಪ್ ಆಗಲಿ ಅಂತ ಏನೂ ಹೇಳ್ತಾ ಇಲ್ಲ, ಇದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ಸಪೋಸ್ ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಇನ್ಕಮ್ ಎಷ್ಟು? 2,000. ಕಮಿಷನ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ ಅದನ್ನು. ಓಕೆ, ಕಮಿಷನ್ನು ಕಮ್ಮಿ ಬರುತ್ತೆ. ಸೊ ಇನ್ಫ್ಲೂಯೆನ್ಸು ಫೈನಾನ್ಸು ಅಂದರೆ ನಿಮಗೆ 7,000 to 10,000 ಕಮಿಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಅಪ್ಗ್ರೇಡ್ ಮಾಡ್ಕೊತಾ ಹೋಗಿ. ಬೇಗ 50,000 ರೀಚ್ ಆಗಬೇಕಂದ್ರೆ ಅಪ್ಗ್ರೇಡ್ ಮಾಡ್ಕೋಬೇಕು. ಈ 50,000 ಟಾರ್ಗೆಟ್ನ ರೀಚ್ ಆಗೋದಕ್ಕೆ ನಿಮಗೆ 15 to 50 ಡೇಸ್ ಸಾಕಾಗುತ್ತೆ. 15 to 50 ಡೇಸ್ ಈಸ್ ಎನಫ್ ಟು ಹಿಟ್ 50,000 ಟಾರ್ಗೆಟ್. ನೀವೇನಾದರೂ ಒಂದು ಒಳ್ಳೆ ಬಂಡಲ್ಗೆ ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ಇದು 50 ಡೇಸ್ ಅಷ್ಟರಲ್ಲಿ ನೀವು ರೀಚ್ ಆಗ್ಬೋದು 50,000 ಟಾರ್ಗೆಟ್. ಓಕೆ, 50 ಡೇಸ್ ಅಷ್ಟರಲ್ಲಿ 50,000 ಇನ್ಕಮ್ನ ರೀಚ್ ಆಗಿದ ತಕ್ಷಣ ಸುಮ್ಮನೆ ಕುತ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದರೆ 50,000 ಯಾರಿಗೂ ಸಾಕಾಗಲ್ಲ ಅಂತ ನನಗೆ ಗೊತ್ತಿರೋ ವಿಷಯನೇ. ಹೌ ಟು ಹಿಟ್ ನೆಕ್ಸ್ಟ್ 1 lakh. ನೆಕ್ಸ್ಟ್ 1 lakhನ ಹೇಗೆ ರೀಚ್ ಮಾಡಬೇಕು ಅಂತ, ಏನೇನು ಕಲ್ತ್ಕೊಂಡು ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್, ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ ನಾನು ಇವಾಗ ಹೇಳ್ಕೊಡ್ತಾ ಇರೋದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಕಲ್ತ್ಕೋಬೇಕು ಆ್ಯಂಡ್ ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್, ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸ್. ನಾನು ಹೇಳಿದಾಗೆ ಬಿಸ್ಗುರುಕುಲ್ ಕಂಪ್ನಿ ಡ್ಯಾಶ್ ಬೋರ್ಡಲ್ಲಿ ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸು ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಲ್ಲಿರುತ್ತೆ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸ್ನ. ಅದ್ರ ಜೊತೆಗೆ ಹಾಲ್ ಆಫ್ ಫೇಮ್ ಅಂತ, HOF. ಹಾಲ್ ಆಫ್ ಫೇಮ್ ಅಂದರೆ ಇಲ್ಲಿ ಆಲ್ರೆಡಿ ಜನ 3 lakhs ಯಾರು ಅರ್ನ್ ಮಾಡಿರ್ತಾರೆ ನೋಡಿ. 3 lakhs ಅರ್ನ್ ಮಾಡಿರೋರಿಗೆ ಅವರ ವೀಡಿಯೋಸ್ ಇರುತ್ತೆ. ಅವರು ಟ್ರೈನಿಂಗ್ ಹೇಗೆ ಅರ್ನ್ ಮಾಡಿರ್ತಾರೆ ಅನ್ನೋ ಸೀಕ್ರೆಟ್ಸ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಆ ಹಾಲ್ ಆಫ್ ಫೇಮ್ ಟ್ರೈನಿಂಗ್ನ ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಮಿಲಿಯನಿಯರ್ ಶೋ ಅಂದರೆ ಇದು ಡ್ಯಾಶ್ ಬೋರ್ಡಲ್ಲೇ ಅವೈಲೇಬಲ್ ಇರುತ್ತೆ, ಟ್ರೈನಿಂಗ್ ಸೆಕ್ಷನಲ್ಲಿ, ಕಂಪನಿ ಡ್ಯಾಶ್ ಬೋರ್ಡಲ್ಲಿ. ಇದರಲ್ಲಿ ಯಾರು ನಿಮಗೆ ಟೀಚ್ ಮಾಡ್ತಾರೆ ಅಂದರೆ ಆಲ್ರೆಡಿ 25 lakhs ರೀಚ್ ಆಗಿರೋರು, 25 lakhs ಇನ್ಕಮ್ನ ರೀಚ್ ಆಗಿರೋರು ಬಿಸ್ಗುರುಕುಲಲ್ಲಿ, ಅವರು ನಿಮಗೆ ಮಿಲಿಯನಿಯರ್ ಶೋ ಅಲ್ಲಿ ಟೀಚ್ ಮಾಡ್ತಾರೆ. ಸೊ 1 lakh ನೀವು ಅರ್ನ್ ಮಾಡಿದ್ರೆ ನಿಮಗೆ ಏನೇನು ರಿವಾರ್ಡ್ ಸಿಗುತ್ತೆ ಬಿಸ್ಗುರುಕುಲ್ ಕಂಪನಿಯಿಂದ? ಸರ್ಟಿಫಿಕೇಷನ್ ಫ್ರಮ್ ಲಾಕ್ಪತಿ ಆ್ಯಂಡ್ ರಿಜಿಸ್ಟರ್ ಇಮೇಲ್. ನೀವು ರಿಜಿಸ್ಟರ್ ಆಗಬೇಕಾದ್ರೆ ಕಂಪನಿಗೆ ಒಂದು ಇಮೇಲ್ ಕೊಟ್ಟಿರ್ತಾರೆ. ಆ ಇಮೇಲ್ಗೆ ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ನ ಪ್ರಿಂಟ್ ತೊಗೊಂಡ್ರೆ ನೋಡಿದ್ರೆ ನೀವು ತುಂಬ ಪ್ರೌಡಾಗಿ ಫೀಲ್ ಆಗ್ತೀರಾ. ಮೋಟಿವೇಟ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳೋಕೆ ಹೋಗ್ಬಿಡಿ, ನಿಜವಾಗ್ಲೂ ನೀವು ತುಂಬ ಪ್ರೌಡಾಗಿ ಫೀಲ್ ಆಗ್ತೀರಾ. ಮತ್ತು ಅದ್ರ ಜೊತೆಗೆ ಒಂದು ಬಿಸ್ಗುರುಕುಲ್ ಟೀ ಶರ್ಟು, ಡಿಫ್ರೆಂಟ್ ಕಲರ್ಸ್ ಇದ್ದಾವೆ, ಯೆಲ್ಲೋ, ಬ್ಲೂ ಮತ್ತು ಪರ್ಪಲ್, ಡಿಫ್ರೆಂಟ್ ಕಲರ್ಸ್ ಇದ್ದಾವೆ. ಅದರಲ್ಲಿ ಒಂದು ಕಲರ್ ನಿಮಗೆ ಟೀ ಶರ್ಟ್ ಸಿಗುತ್ತೆ.
ಸೊ ಸಪೋಸ್ ಏನಾದರೂ ಸಿಗಲಿಲ್ಲ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ ನಂಬರ್ ಇರುತ್ತೆ, 9:30 6 o'clockವರೆಗೂ ಅವೈಲೇಬಲ್ ಇರುತ್ತೆ ಎವ್ರಿ ಡೇ. ಸಂಡೇ ಕೂಡ ಅವೈಲೇಬಲ್ ಇರುತ್ತೆ. ನೀವು ಕಸ್ಟಮರ್ ಕೇರ್ ಸಪೋರ್ಟ್ಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದ್ರೆ ಆ ಟಿ ಶರ್ಟ್ ಬರುತ್ತೆ. ಅಟ್ ದಟ್ ಟೈಮ್ ಯಾವುದು ಕಲರ್ ಅವೈಲೇಬಲ್ ಇರುತ್ತೆ ಆ ಕಲರ್ ಬರುತ್ತೆ. ಓಕೆನಾ. ಅನಾಲಿಟಿಕ್ಸು 30 days to 60 days ಆರ್ ಎನಫ್ ಟು ಹಿಟ್ ದ ನೆಕ್ಸ್ಟ್ 1 lakh. 1 lakh ಅರ್ನ್ ಮಾಡೋದಕ್ಕೆ 30 to 60 days ಆರ್ ಎನಫ್. 30 to 60 ದಿನದಲ್ಲಿ 1 ಲಕ್ಷ ಅರ್ನ್ ಮಾಡ್ಬೋದು. ನೀವು ಅರ್ನ್ ಮಾಡೋಕ್ಕಾಗಿಲ್ಲ ಅಂದರೆ ನೀವೆಲ್ಲೋ ಪ್ರಾಬ್ಲಮಲ್ಲಿ ಇದ್ದೀರಾ, ಅಂದರೆ ನೀವೆಲ್ಲೋ ಲ್ಯಾಕ್ ಆಗ್ತಾ ಇದ್ದೀರಾ ಈ ಟ್ರೈನಿಂಗಲ್ಲಿ ಅಂತ ಅರ್ಥ. ಈ ಟ್ರೈನಿಂಗ್ನ ಇನ್ನೊಂದು ಸರಿ ಫಾಲೋ ಮಾಡಿ ಈಸಿಯಾಗಿ ಅರ್ನ್ ಮಾಡ್ಬೋದು. ಓಕೆ, 1 lakhನ ರೀಚ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಹೌ ಟು ಇಟ್ ನೆಕ್ಸ್ಟ್ 3 lakhs. ನೆಕ್ಸ್ಟ್ 3 lakhsನ ಹೇಗೆ ರೀಚ್ ಆಗಬೇಕು ಅನ್ನೋದು. ಇದಕ್ಕೋಸ್ಕರ ನೀವು ಏನೇನು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನಾರ್ಮಲಾಗಿ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸು, ಎಲ್ಲದಕ್ಕೂ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಬಿಸ್ಗುರುಕುಲ್ ಪ್ರೈಮ್ ಟ್ರೈನಿಂಗ್ಸು ಆ್ಯಂಡ್ ಹೈಲಿ ರೆಕಮೆಂಡೆಡ್ ಟ್ರೈನಿಂಗ್ಸ್ ಆ್ಯಂಡ್ ಹಾಲ್ ಆಫ್ ಫೇಮ್ ಟ್ರೈನಿಂಗ್ಸ್ ಮತ್ತು ಮಿಲಿಯನಿಯರ್ ಶೋ ಇವೆಲ್ಲ ಫಾಲೋ ಮಾಡಬೇಕು. ಇದ್ರ ಜೊತೆಗೆ ಸೂಪರ್ 100 ಅಂತ. ಸೂಪರ್ 100 ಅಂದರೆ 3 lakhsಲ್ಲೇ ನೀವು ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು, ಅಂದರೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು 3 lakhs ಅರ್ನ್ ಮಾಡೋದಕ್ಕೆ. ಆವಾಗ ಸೂಪರ್ 100 ಮೆಂಬರ್ಸ್ನ ತೊಗೊಂಡು ಇಲ್ಲಿ ನೀವು ಬಿಸ್ಗುರುಕುಲ್ ಅವ್ರ ಹತ್ರ ಡೈರೆಕ್ಟಾಗಿ ಲೈವಾಗಿ ಟ್ರೈನಿಂಗ್ಸು ಕೊಡ್ಬೋದು, ನೀವು ಟ್ರೈನಿಂಗ್ ಕೊಡ್ಬೋದು ನೆಕ್ಸ್ಟ್ 3 lakhs ಅರ್ನ್ ಮಾಡಿದ್ರೆ. ಇದರಿಂದ ನಿಮಗೆ ರಿವಾರ್ಡ್ ಏನು ಬರುತ್ತೆ ಬಿಸ್ಗುರುಕುಲಿಂದ, ಹಾಲ್ ಆಫ್ ಫೇಮ್ ಇಂಟರ್ವ್ಯೂ. ಬಿಸ್ಗುರುಕುಲ್ ಅವರು ನಿಮ್ಮನ್ನು ಇಂಟರ್ವ್ಯೂ ತೊಗೊತಾರೆ. ಯಾಕಂದರೆ ನೀವು ಆಲ್ರೆಡಿ 3 lakhs ಅರ್ನ್ ಮಾಡಿದ್ದೀರ. ನಾನು ಬಿಗಿನಿಂಗ್ ಹೇಳಿದರೆ 3 lakhs ಅರ್ನ್ ಮಾಡಿರೋರು ಹಾಲ್ ಆಫ್ ಫೇಮ್ ಟ್ರೈನಿಂಗ್ಸ್ನ ಕೊಡ್ತಾರೆ ಅಂತ. ಸೊ ಆ ಥರ ನಿಮಗೆ ಒಂದು ಇಂಟರ್ವ್ಯೂ ತೊಗೊತಾರೆ, ಆ ಟ್ರೈನಿಂಗ್ನ ಪೋಸ್ಟ್ ಮಾಡ್ತಾರೆ ಬಿಸ್ಗುರುಕುಲಲ್ಲಿ. ಅನಾಲಿಟಿಕ್ಸು ಇದನ್ನು ರೀಚ್ ಆಗೋಕ್ಕೆ ಎಷ್ಟು ದಿನ ಬೇಕು? 50 to 90 ದಿನ. ವಿತಿನ್ 3 months ನೀವು ಇದನ್ನು ರೀಚ್ ಆಗ್ಬೋದು. ರೀಚ್ ಆಗಬೇಕು ಆ್ಯಕ್ಚುಲಿ, ಯಾಕಂದರೆ ಆಗಿಲ್ಲ ಅಂದರೆ ನೀವೆಲ್ಲಾದರೂ ಲ್ಯಾಕ್ ಆಗ್ತಾಯಿದ್ದೀರಾ ಅಂತ ಅರ್ಥ. ಸೊ ನೀವು ಇನ್ನೊಂದು ಸರಿ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ನ ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ನೀವು ರೀಚ್ ಆಗ್ತೀರಾ. ಓಕೆ, 3 lakhs ರೀಚ್ ಆದರೆ ಅದಾದಮೇಲೆ ನೆಕ್ಸ್ಟು ಹೇಗೆ 6 lakhsನ ರೀಚ್ ಆಗಬೇಕು, ಹೌ ಟು ಇಟ್ ನೆಕ್ಸ್ಟ್ 6 lakhs. ಟ್ರೈನಿಂಗ್ ಬಂದು ನೀವೇನೇನು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಆ್ಯಸ್ ಇಟ್ ಈಸ್ ನೀವೇನೇನು ಫಾಲೋ ಮಾಡಿರ್ತೀರ 3 lakhsಗೆ ಅದೇ ಫಾಲೋ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಟ್ರೈನಿಂಗು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊತಾ ಹೋಗಬೇಕು ಪ್ರತಿಯೊಂದನ್ನು. ರಿವಾರ್ಡ್ ಫ್ರಮ್ ಬಿಸ್ಗುರುಕುಲ್, ಇದನ್ನು ರೀಚ್ ಆದರೆ ನಿಮಗೆ ರಿವಾರ್ಡ್ ಏನು ಸಿಗುತ್ತೆ ಅಂದರೆ ಯು ಕ್ಯಾನ್ ನೌ ಗೋ ಫಾರ್ ಎ ಕಾರ್ ಸೂಪರ್ ಸ್ಟಾರ್ ಪ್ರೋಗ್ರಾಮ್. ಕಾರ್ ಸೂಪರ್ ಸ್ಟಾರ್ ಪ್ರೋಗ್ರಾಮಲ್ಲಿ ನೀವು ಒಂದು ಹೊಸ ಕಾರು ಪರ್ಚೇಸ್ ಮಾಡ್ಕೋಬೋದು. ಆ ಕಾರ್ ಸೂಪರ್ ಸ್ಟಾರ್ ಪ್ರೋಗ್ರಾಮು ಬಂದು ಡ್ಯಾಶ್ ಬೋರ್ಡಲ್ಲಿ ಇರುತ್ತೆ, ಟ್ರೈನಿಂಗ್ಸಲ್ಲಿ ಇರುತ್ತೆ ಬಿಸ್ಗುರುಕುಲ್ ಅಪ್ಲಿಕೇಶನಲ್ಲಿ. ಸೊ ಇದನ್ನು ರೀಚ್ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 120 days. 120 days ಅಷ್ಟರಲ್ಲಿ ರೀಚ್ ಆಗ್ಬೋದು 6 lakhsನ, ಅಪ್ರಾಕ್ಸಿಮೇಟ್ಲಿ 4 months. ಓಕೆ, ಹೌ ಟು ಇಟ್ ನೆಕ್ಸ್ಟ್ 10 lakhs. 6 lakhsನ ರೀಚ್ ಆಗಿದ್ದಾದಮೇಲೆ ನೆಕ್ಸ್ಟ್ 10 lakhsನ ಹೇಗೆ ರೀಚ್ ಆಗಬೇಕು? ಇಲ್ಲಿ ನಿಮಗೆ ಏನು ಬರುತ್ತೆ, ಲರ್ನಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನಲ್ಲಿ ನೀವು ಆಲ್ರೆಡಿ ಎಲ್ಲ ಕಲ್ತ್ಬಿಟ್ಟಿರ್ತೀರ. 6 lakh ಅರ್ನ್ ಮಾಡಿದ್ದೀರ ಅಂದರೆ ನೀವು ಆಲ್ಮೋಸ್ಟ್ ಆಲ್ರೆಡಿ ಕಲಿತು ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಷ್ಟೇ, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಈ 10 lakhsನ ಏನಾದ್ರು ನೀವು ರೀಚ್ ಆದರೆ ಬಿಸ್ಗುರುಕುಲಿಂದ ಏನು ರಿವಾರ್ಡ್ ಅಂದರೆ ಆಟೋಮೆಟಿಕ್ ಮಿಲಿಯನಿಯರ್ ಸರ್ಟಿಫಿಕೇಟ್ ಬರುತ್ತೆ. ನಾನು ಹೇಳಿದಾಗಲೇ ನೀವು ರಿಜಿಸ್ಟರ್ ಆಗಿರೋ ಮೇಲ್ ಐಡಿಗೆ ಆಟೋಮೆಟಿಕ್ ಮಿಲಿಯನಿಯರ್ ಸರ್ಟಿಫಿಕೇಟ್ ಬರುತ್ತೆ. ಆಲ್ರೆಡಿ ನೀವು 10 lakhs ರೀಚ್ ಆದರೆ ನೀವು ಮಿಲಿಯನಿಯರ್ ಅಂತ ಒಂದು ಸರ್ಟಿಫಿಕೇಷನ್ ಬರುತ್ತೆ. ಅದ್ರ ಜೊತೆಗೆ ಒಂದು ಗಿಫ್ಟ್ ಬಾಕ್ಸಲ್ಲಿ ತುಂಬ ಒಳ್ಳೆ ಗಿಫ್ಟ್ಗಳಿರುತ್ತೆ. ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ತುಂಬ ಒಳ್ಳೆ ಗಿಫ್ಟ್ಸ್ ಇರುತ್ತೆ. ನೆಕ್ಸ್ಟ್ ಅನಾಲಿಟಿಕ್ಸ್ ಏನು ಹೇಳುತ್ತೆ ಇದ್ರ ಪ್ರಕಾರ, ಅನಾಲಿಟಿಕ್ಸು 120 days 180 days ಸಾಕಾಗುತ್ತೆ ಇಷ್ಟು ಅರ್ನ್ ಮಾಡೋದಕ್ಕೆ. 10 lakhs ಅರ್ನ್ ಮಾಡೋದಕ್ಕೆ 120 days 180 days ಸಾಕು. 4 to 6 monthsಲ್ಲಿ ನೀವು ರೀಚ್ ಆಗ್ಬೋದು ಅಂತ ಅನಾಲಿಟಿಕ್ಸ್ ಹೇಳ್ತಾ ಇದೆ. ಸಪೋಸ್ ರೀಚ್ ಆಗೋಕ್ಕಾಗಿಲ್ಲ ಅಂದರೆ ನೀವು ಎಲ್ಲೋ ಒಂದು ಹತ್ರ ಲ್ಯಾಕ್ ಆಗ್ತಾಯಿದ್ದೀರಾ, ಇನ್ನೊಂದು ಸರಿ ಸ್ಟೆಪ್ಸ್ ಟು ಸಕ್ಸಸ್ ಸೀರೀಸ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, 10 lakhs ರೀಚ್ ಆಗ್ತೀರಾ. ಎಕ್ಸ್ಪೀರಿಯೆನ್ಸು ನೀವು ಏನೇನು ಕಲ್ತಿದ್ದೀರಾ ಅದನ್ನು ಹೇಗೆ ಸ್ಪೀಡ್ ಅಪ್ ಮಾಡ್ತೀರಾ ಅಂತ, ಡೇ ಬೈ ಡೇ ಹೇಗೆ ಸ್ಪೀಡ್ ಅಪ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಇರುತ್ತೆ. 25 lakhs ರೀಚ್ ಆದಮೇಲೆ ರಿವಾರ್ಡ್ ಫ್ರಮ್ ಬಿಸ್ಗುರುಕುಲಿಂದ ನಿಮಗೆ ರಿವಾರ್ಡ್ ಏನಿರುತ್ತೆ, ಮಿಲಿಯನಿಯರ್ ಶೋ. ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ, ನೀವು ಮಿಲಿಯನಿಯರ್ ಶೋ ಅಲ್ಲಿ ಟ್ರೈನಿಂಗ್ಸು 25 lakhs ರೀಚ್ ಆದವ್ರು ಮಾತ್ರ ಕೊಡೋಕ್ಕಾಗುತ್ತೆ ಅಂತ. ಈಗ ಆ 25 lakhs ರೀಚ್ ಆಗಿರೋದ್ರಲ್ಲಿ ನೀವು ಒಬ್ಬರು ಆಗ್ತೀರಾ, ನೀವು ಟ್ರೈನಿಂಗ್ ಕೊಡ್ತೀರಾ. ಆಗ ನಿಮಗೆ ತುಂಬ ಪ್ರೌಡ್ ಮೂಮೆಂಟು, ಇದನ್ನು ಹೇಳೋಕ್ಕಾಗಲ್ಲ. ಬಿಸ್ಗುರುಕುಲ್ ಫ್ಯಾಮಿಲಿ ಮುಂದೆ ಎಲ್ಲ ನೀವು ಮಿಲಿಯನಿಯರ್ ಶೋ ಟ್ರೈನಿಂಗ್ ಕೊಡ್ತೀರಾ, ತುಂಬ ಪ್ರೌಡ್ ಮೂಮೆಂಟು. ಈ ಟಾರ್ಗೆಟ್ನ ರೀಚ್ ಆಗೋದಕ್ಕೆ ನಿಮಗೆ 1 to 1.5 ವರ್ಷ, 1 year to 1.5 years ಆರ್ ಎನಫ್. ಇಷ್ಟರಲ್ಲಿ ನೀವು ರೀಚ್ ಆಗೋಕ್ಕಾಗಿಲ್ಲ ಅಂದರೆ ನೀವೆಲ್ಲೋ ಲ್ಯಾಕ್ ಆಗ್ತಾ ಇರ್ತೀರಾ. ನಾನು ಹೇಳಿರೋ ಟ್ರೈನಿಂಗ್ಸ್ ಎಲ್ಲ ಫಾಲೋ ಮಾಡ್ಕೊತಾ ಹೋಗಿ ಇನ್ನೊಂದು ಸರಿ. ಆಮೇಲೆ ನೆಕ್ಸ್ಟು 25 lakhs ರೀಚ್ ಆದಮೇಲೆ ನೆಕ್ಸ್ಟ್ 1 crore ಹೇಗೆ, ಕರೋಡ್ಪತಿ ಹೇಗೆ ಆಗಬೇಕು, 1 ಕೋಟಿ ಹೇಗೆ ರೀಚ್ ಆಗಬೇಕು ಅಂದರೆ ಸೂರ್ಮಾ ಕ್ಲಬ್ ಅಂತ ಕಂಪನಿ ಸ್ಟಾರ್ಟ್ ಮಾಡ್ತಾಯಿದೆ. ಅಂದರೆ ಇನ್ನು ಪ್ರೋಗ್ರೆಸ್ಸಲ್ಲಿದೆ. ಇಷ್ಟೊತ್ತಿಗೆ ಆಲ್ಮೋಸ್ಟ್ ಮುಗ್ದಿರುತ್ತೆ. ಇದು ಪ್ರೋಗ್ರೆಸ್ಸಲ್ಲಿದ್ದು ಆಲ್ಮೋಸ್ಟ್ 3 to 4 months ಬ್ಯಾಕಲ್ಲಿ ಪ್ರೋಗ್ರೆಸ್ಸಲ್ಲಿತ್ತು. ಇಷ್ಟೊತ್ತಿಗೆ ಮುಗ್ದಿರುತ್ತೆ ಸೂರ್ಮಾ ಕ್ಲಬ್ಬಲ್ಲಿ. ಆ ಕ್ಲಬ್ಬಲ್ಲಿ 25 lakhs ಆದಮೇಲೆ ಆ ಕ್ಲಬ್ಗೆ ಜಾಯ್ನ್ ಆಗ್ತಾರೆ. ಆ ಕ್ಲಬ್ಬಲ್ಲಿ ಜಾಯ್ನ್ ಆದರೆ ವೆರಿ ಈಸಿ 25 ಇಂದ 1 crore ಹೋಗೋದು.